ಸರ್, ಈಗ ಗ್ಯಾಸ್ ದರ ಏರಿಕೆ ಆಗಿದೆ. ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರಿಗೂ ಕೂಡ ಆತಂಕ ಜಾಸ್ತಿ ಆಗಿದೆ ಸರ್. ಎಲ್ಪಿಜಿ ಗ್ಯಾಸ್ ದರ ರೆಸಿಡೆನ್ಷಿಯಲ್ಗೆ 65 ರೂಪಾಯಿ, ಈ ಕಮರ್ಷಿಯಲ್ಗೆ 110 ರೂಪಾಯಿ ಮಾಡಿ ಭಾರ ಬಿದ್ದಿದೆ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ಈ ನಮ್ಮ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್, UAE, ನಮ್ಮ ಟ್ರಂಪ್ ಸಾಹೇಬ್ರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ, ಅದರ ದುಷ್ಪರಿಣಾಮಗಳು ಇವು. ಹಾಗಾಗಿ ಭಾರತ ಸರ್ಕಾರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಧಾನ್ಯದ ಮೇಲೆ ಪ್ರಯತ್ನ ಮಾಡಬೇಕು. ಎಷ್ಟು ಇಂಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಇಂಪೋರ್ಟ್ ಮಾಡಿ ಬೆಲೆ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಭಾರತ ಸರ್ಕಾರನ ಒತ್ತಾಯ ಮಾಡ್ತಾ ಇದೆ. ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಅಂತಂದೇಳಿ ಎಲ್ಲ ಟೀಕೆಗಳು ಕೇಳಿ ಬರ್ತಾ ಇದೆ ಸರ್. ನೋಡಪ್ಪ, ಟ್ರಾಫಿಕ್ಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದ್ದು ನಿಜ. ಹೈದರಾಬಾದ್ನಲ್ಲಿ ಈಗ ಹೈದರಾಬಾದ್ ಮುಖ್ಯಮಂತ್ರಿ ಹೇಳಿದ್ರು ನನ್ನ ರಾಜ್ಯದಲ್ಲಿ ಬಹಳ ಚೆನ್ನಾಗತ್ತೆ ಅಂತ ಹೇಳಿದ್ರು. ಸರಿ, ಅಲ್ಲೇನು ಸಮಸ್ಯೆ ಅದೇ. ನಾನು ಹೈದರಾಬಾದ್ ಈಗ 8 ದಿವಸದಿಂದ ಹೋಗಿದ್ದೆ. ದಿಲ್ಲಿನೂ ಸಮಸ್ಯೆ ಇದೆ, ಮುಂಬೈನೂ ಯಾವಾಗಲೂ ಸಮಸ್ಯೆ ಇದೆ, ಅಹಮದಾಬಾದಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆ ಬಗೆಹರಿಸಬೇಕಾದ್ರೆ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗಬೇಕು. ಪ್ರತಿಯೊಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೂಲ ಸೌಕರ್ಯ ಮೇಲೆ ರಸ್ತೆ ಬ್ರಾಡನ್ ಆಗಬೇಕು, ಓವರ್ ಬ್ರಿಡ್ಜಸ್ ಆಗಬೇಕು, ರೈಲ್ವೆ ಟ್ರ್ಯಾಕ್ಸ್ ಆಗಬೇಕು, ಇವೆಲ್ಲ ಆಗ್ಬೇಕು. ಅವಾಗ ಇದಕ್ಕೆ ಪರಿಹಾರ ಕಂಡುಬಿಡ್ಲಿಕ್ಕೆ ಸಾಧ್ಯತೆ. ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯ್ತು ಸರ್. DK ಶಿವಕುಮಾರ್ ಅವರು ಇವತ್ತು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ತಮಗೂ ಆಹ್ವಾನ ಇದೆ ಸರ್, ತಾವೇನಾದ್ರು ಹೋಗ್ತೀರಾ? ಹೋಗಬೇಕಲ್ಲ. ಅದಕ್ಕೆ ಅಧ್ಯಕ್ಷ ಕರ್ದಾರ ಅಂತ ಹೋಗಿಲ್ಲ, ಅದು ಯಾಕಾಗ ಎಕ್ಸ್ಪೈರ್ ಮಾಡ್ಬಿಟ್ಟ ನನ್ನ ಪಾಠದಿಂದ. ಗೌರವಾನ್ವಿತ ನಮ್ಮ ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 6 ವರ್ಷ ಮುಗಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ ಕಟ್ಟಲಿಕ್ಕೆ. ಅವ್ರು ಡಿನ್ನರ್ ಕರೆದಿದ್ದು ನಿಜ. ಎಲ್ಲರೂ ಕರೆದಾರೆ, ಎಲ್ಲ ಮೇಲೆ ಕರೆದಿದ್ದಾರೆ, ನನಗೂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೇನೆ, ಎಲ್ಲರೂ ಬರ್ತಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಇನ್ನು ಜೀವಂತ ಇದೆ. ನೋಡಪ್ಪ, ನಾಯಕ ಬದಲಾವಣೆ ಚರ್ಚೆ ಬೆಂಗಳೂರಿನಲ್ಲಿ ಈಗ ಆಗಬಾರ್ದು. ಇದಕ್ಕೊಂದು ಪೂರ್ಣ ವಿರಾಮ ಇಲ್ಲೇ ಸಿಗ್ಬೇಕು. ಯಾಕಂದ್ರೆ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ, ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಏನ್ ನಮ್ಮ ದಿಲ್ಲಿಗೆ ಅದೇ, ಅವ್ರೇನ್ ಹೇಳ್ತಾರೆ ನಾವು ಕೇಳ್ತೇವೆ ಅಂತ ಹೇಳ್ತೇವೆ. ಆಗ ಹೈಕಮಾಂಡ್ ಅವರು ಏನ್ ನಿರ್ಣಯ ಮಾಡಬೇಕು. ಇಲ್ಲ ಚರ್ಚೆ ಮಾಡಿ ಏನು ಉಪಯೋಗ? ಏನು ಹಿಡಿದು ಇಲ್ಲ, ಏನಾಗುವುದಿಲ್ಲ. ಸೊ ಹೈಕಮಾಂಡ್ಗೂ ನಾನು ವಿನಂತಿ ಮಾಡ್ತೇನೆ, ಇದ್ರ ಬಗ್ಗೆ ಏನಿದ್ದು ನಿರ್ಣಯ ಮಾಡಿ. ಥ್ಯಾಂಕ್ ಯು. ಇತ್ಯರ್ಥ ಮಾಡೋದೇ ವಿಳಂಬ ಆಗ್ತಾ ಇದೆ ಅಂತ. ಇತ್ಯರ್ಥ ಮಾಡೋದು ವಿಳಂಬ ಆಗ್ತಾ ಇದೆ ಅಂತ ನಾ ಹೇಳುದಿಲ್ಲ. ಹೈಕಮಾಂಡ್ಗೂ ಅವ್ರು ಪ್ರಾನ್ಸು ನೋಡ್ತಾ ಇರ್ಬೋದು, ಯಾವ ಪ್ರಕಾರ ಮಾಡ್ಬೇಕು ಅಂತ ನೋಡ್ತಾ ಇರ್ಬೋದು, ಅವ್ರು ವಿಚಾರ ಮಾಡ್ತಾ ಇರ್ಬೋದಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನಮ್ಮ ಅಧ್ಯಕ್ಷರಿದ್ದಾರೆ. ನೋಡ್ರಿ, ಬಜೆಟ್ ಬಹಳ ಚೆನ್ನಾಗದೆ, ನಾವು ಒಪ್ಕೊಳ್ತೇನೆ. ಬಹಳ ಆರ್ಥಿಕ ಸಮಸ್ಯೆಗಳು ಇವೆ. ಅದು ಆ ಪ್ರೊಸೆಸ್ನಲ್ಲಿ ಸಿದ್ದರಾಮಯ್ಯ ಮೆಚ್ಚಬೇಕು. 17ನೇ ಬಜೆಟ್ ಅವ ಮಂಡಿಸಿದ್ದಾನೆ. ಬಹುತೇಕ ದೇಶದಲ್ಲಿ ಯಾರು ಮುಖ್ಯಮಂತ್ರಿಯವರು ಅದು ಆ ಫೈನಾನ್ಸ್ ಮಿನಿಸ್ಟ್ರಿ ಬಜೆಟ್ ಬಂದಿಲ್ಲ, ಅವ್ರು ನಾನು ಅಭಿನಂದಿಸ್ತೇನೆ. ಆದರೆ ಇವತ್ತು ಸಮಸ್ಯೆಗಳು ಎಷ್ಟೋ ಅಪೇಕ್ಷೆ ಇದೆ, ಎಲ್ಲ ಅಪೇಕ್ಷೆಗಳು ದೂರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಜೆಟ್ ಅಂದ್ರೆ ಅದಕ್ಕೂ ಒಂದು ಕೆಲವು ನಿರ್ಬಂಧ ಇರ್ತಾವೆ. ಆದರೆ ಬಜೆಟ್ನಲ್ಲಿ ಸಾಕಷ್ಟು ಅವಕಾಶಗಳು ಅಭಿವೃದ್ಧಿ ಕೆಲಸಕ್ಕೂ ಕೊಟ್ಟಿದ್ದಾರೆ, ಆಡಳಿತ ಸುಧಾರಣೆಗೂ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಗ್ಯಾರಂಟಿ ಯೋಜನೆಯಲ್ಲಿ ಸಾಧಾರಣ 58,000 ಕೋಟಿ ರೂಪಾಯಿ ಹೋಗ್ತಾ ಇವೆ ವರ್ಷಕ್ಕೆ. ಈಗ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಏನು ಮಾತು ಕೊಟ್ಟೇವೆ, ಅದ್ರ ಪ್ರಕಾರ ಅನುಷ್ಠಾನಕ್ಕೆ ಬರ್ತಾ ಇದೆ. ಈಗ ಅದು ನಾವು ಕಡಿಮೆ ಮಾಡ್ಬೇಕಾದ್ರೂ ಸಹ ಅದು ಪಕ್ಷದಲ್ಲಿ ನಿರ್ಣಯ ಆಗ್ಬೇಕಲ್ಲ. ಇಲ್ಲ, ಅದು ತಗೊಳ್ಳೋರು ಕಡಿಮೆ ಇರೋದು ಏನ್ ಮಾಡ್ಬೇಕು? ಯಾರು ಕೇಳಿದಾರೆ, ಯಾರ ಅರ್ಹತೆ ಇದೆ, ನ್ಯಾಯಬದ್ಧವಾಗಿ ಕಾಯ್ದೆ ಇದೆ, ಯಾರ ಅರ್ಹತೆ ಇದೆ, ಎಲ್ಲರೂ ಸಿಗ್ತಾ ಇದೆ. ಈ ನಮ್ಮ ಕ್ಷೇತ್ರ ಯಾರು ಬಂದು ನಮ್ಗೆ ಸಿಕ್ಕಿಲ್ಲ ಅಂತ ಯಾರು ಹೇಳಿಲ್ಲ, ಎಲ್ಲರೂ ಸಿಗ್ತಾ ಇದೆ. ಪಕ್ಷದಲ್ಲಿ ನಿರ್ಣಯ ಆಗ್ಬೇಕು ಅಂತ ತಾವೇನಾರ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸರ್? ಇದೆಲ್ಲ ಪಕ್ಷದಲ್ಲಿ ಚರ್ಚೆ ಆಗ್ಬೇಕು, ನಿರ್ಣಯ ಆಗ್ಬೇಕು. ಒಬ್ಬ ಮುಖ್ಯಮಂತ್ರಿ ಒಬ್ಬರು ಮಾಡಕ್ ಬರುದಿಲ್ಲ. ಯಾಕಂದ್ರೆ ಅದು ಒಮ್ಮೆ ನಿರ್ಣಯ ಆದ ನಂತರ
ಶಾಸಕ ಪಕ್ಷಕ್ಕೆ ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಒಂದು ಪರಿಹಾರ ಕರಿಬೇಕಾಗ್ತದೆ. ಹೈಕಮಾಂಡ್ಗೂ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜ್ಯದ ಜನ ನಾನು ಇರ್ಬೇಕು ಅಂತ ಬಯಸಿದ್ದಾರೆ, ಹೈಕಮಾಂಡ್ ಅವಕಾಶ ಕೊಟ್ರೆ ಮುಂದಿನ 2 ಬಜೆಟ್ ನಾನೇ ಬಂದು ಮಂಡಿಸ್ತೀನಿ ಅಂತ. ನಾ ಏನ್ ಹೇಳ್ಬೇಕು ಅದ್ರ ಬಗ್ಗೆ? ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ? ತಪ್ಪು ಹೇಳಿಲ್ಲ. ಅವ್ರಿಗೊಂದು ನಮ್ಮ ಮುಂದುವರಿಬೇಕಂತ ಅಪೇಕ್ಷೆ ಇದ್ರೆ ಏನು ತಪ್ಪಿಲ್ಲ. ಅದ್ರ ಒಂದೊಂದು ಹೇಳಿದ್ದಾರೆ. ಹೈಕಮಾಂಡ್ ಅದಕ್ಕೆ ಒಪ್ಕೊಳ್ಬೇಕಂತ ಹೇಳಿದ್ದಾರೆ. ಸೊ ಹೈಕಮಾಂಡ್ ನಾನು ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೆ, ಇಬ್ರು ಕೇಳಿ ಒಪ್ಕೊಂಡಾರೆ. ಹಾಗಾಗಿ ಪ್ರಶ್ನೆ ಏನಿಲ್ಲ, ಈ ಸಮಸ್ಯೆಗೆ ಪ್ರಶ್ನೆ ಇಲ್ಲ. ಬೆಂಗಳೂರಲ್ಲಿ ಚರ್ಚೆ ಮಾಡುವ ಸಮಸ್ಯೆ ಅದು ಅಲ್ಲ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.